ಒಂದು ಚಿತ್ತಿಲ್ಲ, ಒಂದು ಚಿತ್ತೇ ಇಲ್ಲದೆ ಇರೋ ಹಂಗೆ ಬರೆಯೋರು ಅವರು. ಆಮೇಲೆ ದುಂಡಕ್ಷರ ಡೈರೆಕ್ಟ್ ಪ್ರಿಂಟ್ಗೆ ಹೋಗ್ಬೋದು ಆಗಿತ್ತು, ಹಂಗಿರ್ತಿತ್ತು ಅವ್ರದ್ದು ಬರವಣಿಗೆಯ ಇದು ಅಕ್ಷರಗಳು. ಅಷ್ಟು ಪೋಣಿಸ್ಕೊಂಡು ಹೋಗೋರು. ಇದ್ಯಾಕೋ ಈ ಪದ ಈ ಕಡೆ ಬರಬೇಕಿತ್ತು, ಈ ಪದ ಆ ಕಡೆ ಬರಬೇಕು, ಒಂದು ಸತಿನೂ ಹಂಗೆ ಅನ್ಸಿದ್ದಿಲ್ಲ. ಆ ಥರ ಬರೆಯೋರು. ಒಂದು ಸತಿ ಅವ್ರು ಬರೆಯೋ ಶೈಲಿನೇ ಹಂಗಿರ್ತಿತ್ತು. ಕೈಯಲ್ಲಿ ಹಿಂಗೆ ಸಿಗರೇಟ್ ಇಟ್ಕೊಂಡಿರೋರು, ಹಲ್ಲಿ ಇದು ತುಟಿ ಹಿಂಗೆ ಕೊಚ್ಚೋರು, ತಲೆ ಬಗ್ಸಿದ್ರೆ ಬರೀತಾ ಹೋದ್ರು. ಅದು ಫುಲ್ ಸ್ಟಾಪ್ ಇಡೋವರೆಗೂ ಅಥವಾ ಅದು ಇಲ್ಲಿ ಸುಡಬೇಕು ಅವಾಗವರೆಗೂ ಅವ್ರಿಗೆ ಎಚ್ಚರ ಆಗ್ತಿರ್ಲಿಲ್ಲ. ಅವರು ಬರಿತಾ ಇರೋ ಜ್ಞಾನ ಅಂದರೆ ಅವರು ಎಲ್ಲೂ ಡೈವರ್ಟ್ ಆಗ್ತಿರ್ಲಿಲ್ಲ. ಆ್ಯಂಡ್ ಯಾವಾಗಲೂ ಆಶ್ಚರ್ಯ ಆಗೋದು ಒಂದೇ, ನನಗೆ ಒಬ್ಬ ಬರಹಗಾರ್ತಿಯಾಗೆ ಅಥವಾ ಒಂದು ಬರಹಗಾರರು ಇದನ್ನು ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ತಕ್ಷಣ ಮನಸ್ಸೇ ಎತ್ಕೋತಾರೆ. ಅಲ್ಲಿ ಸಮಾಧಾನ ಅನ್ನೋ ಒಂದು ಕಾಲಮ್ ಬರುತ್ತೆ, ಅಥವಾ ಒಂದು ಸೈಡ್ ವಿಂಗ್ ಅಂತ ಬರುತ್ತೆ, ಅದರಲ್ಲಿ ಹ್ಯೂಮನ್ ಇಂಟ್ರೆಸ್ಟ್ ಬರಬೇಕು. ತಕ್ಷಣ ಒಂದು ಕ್ರೈಮ್ ಡೈರಿ ಸ್ಕ್ರಿಪ್ಟ್ ಎತ್ಕೋತಾರೆ, ಅಲ್ಲಿ ಕ್ರೈಮ್ ಬರಬೇಕು. ಅಲ್ಲ, ನಾನು ಅದನ್ನೇ ಕೇಳೋಳಿದ್ದೆ. ಕ್ರೈಮ್ ಬರೆದು ನೆಕ್ಸ್ಟ್ಗೆ ಮಗಳೇ ಅಂತ ಹೆಂಗೆ ತಗೋತಿದ್ರು? ಹೌದು, ಅದನ್ನ ಮಾಡೋರ ಇಮಿಡಿಯೇಟ್ ಲವಿಕೆ. ಅಲ್ಲಿ ಪ್ರೇಮ ಪತ್ರ ಬರೀಬೇಕು, ಇಲ್ಲಿ ರಕ್ತ ಚೆಲ್ಲಿರ್ತಿದ್ರು, ಅಲ್ಲಿ ಮಲ್ಲಿಗೆ ಹೂ ಮುಡಿಸ್ತಾ ಇದ್ರು. ಹಾಗಾಗಿ ನನಗೆ ಇದು ಹೆಂಗೆ ಅಂತ, ಈ ಜಾನರ್ ಹೆಂಗೆ ಪಟ್ಟಂತ ಮನುಷ್ಯನ ಥಾಟ್ ಹೆಂಗೆ ಬದಲಾಗುತ್ತೆ ಅನ್ನೋದು ಯಾವತ್ತೂ ವಿಸ್ಮಯ. ಅದು ಕೇಳಿದ್ರ ಕೇಳ್ತಾ ಇದ್ದೆ, ಸುಮಾರು ಸತಿ ಕೇಳ್ತಿದ್ದೆ. ಸ್ವಿಚ್ ಆಫ್ ಆಗೋದು ಒಂದು, ಸ್ವಿಚ್ ಆನ್ ಆಗೋದು ಒಂದು, ಅದೆರಡು ಕಲ್ತ್ಬಿಟ್ರೆ ನಿಮಗೆ ತುಂಬ ಉಪಯೋಗ ಆಗತ್ತೆ ಅಂತ ಹೇಳ್ತಾ ಇರ್ತೀನಿ. ಕಲಿಯಕ್ಕಾಗಿದೆಯಾ? ಆಗಿದೆ, ನನ್ನ ಪ್ರಕಾರ ಆಗಿದೆ. ಅಂದರೆ ಅವರ ಮಟ್ಟಿಗೆ ಅಂತ ನಾನು ಹೇಳಲಾರೆ, ಅವರ ಮಟ್ಟಿಗೆ ನಾನು ಯಾವತ್ತೂ ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಅದನ್ನು ಜನ ಒಪ್ತಾರೆ. ಜನ ಮೇಡಮ್ ನೀವು ಬರೆದ್ರೆ ಅವ್ರ ಥರ ಬರೀತಾ ಇದ್ದೀರಿ. ಈ ಕಾದಂಬರಿಗೆ ನಂಗೆ ಆ ಥರ ವಿಮರ್ಶೆ ತುಂಬ ಬಂದಿದೆ. ಅದರಲ್ಲಿ ಎಲ್ಲಿ ರವಿ ಬೆಳಗೆರೆ ಅವ್ರು ನಿಲ್ಲಿಸಿದ್ರು, ಎಲ್ಲಿ ನೀವು ಆರಂಭ ಮಾಡಿದ್ರಿ ಅನ್ನೋದು ಗೊತ್ತೇ ಆಗೋದಿಲ್ಲ. ಹಂಗೆ ಆ ಫ್ಲೋ ಹಾಗೆ ನಡ್ಕೊಂಡು ಬರ್ತಿದೆ ಅಂತ ಬಂದಿದೆ. ಸೊ ನನಗೆ ಅಪ್ಪನ ಇಮಿಟೇಟ್ ಮಾಡಬೇಕು ಅನ್ನೋ ಆಸೆ ಖಂಡಿತ ಇಲ್ಲ. ಐ ಡೋಂಟ್ ವಾಂಟ್ ಟು ಇಮಿಟೇಟ್ ಹಿಮ್ ಬಿಕಾಸ್ ಬಟ್ ಕಷ್ಟ ಇದೆ ಅದರಿಂದ ಆಚೆ ಬರೋದು. ಯಾಕೆಂದರೆ ಸಾಮಾನ್ಯವಾಗಿ ಒಬ್ಬರ ಗರಡಿಯಲ್ಲಿ ಯಾರಾದರೂ ಪಳಗ್ತಾ ಇದ್ದರೆ ಅವರದ್ದೇ ಫ್ಲೋ. ಆಮೇಲೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ರವಿ ಬೆಳಗೆರೆ ಅವರ ಕೈ ಕೆಳಗೆ ಕೆಲಸ ಮಾಡಿದ ಬಹಳಷ್ಟು ಜನ ಇವತ್ತು ಮಾಧ್ಯಮದ ಬೇರೆ ಬೇರೆ ಭಾಗಗಳಲ್ಲಿದ್ದಾರೆ. ಅವರ ಶೈಲಿ ಸೇಮ್ ಇರುತ್ತೆ. ಹೌದು, ಯಾರಿಗೇ ಗೊತ್ತಾಗತ್ತೆ ಅವರು ರವಿ ಬೆಳಗೆರೆ ಅವರ ಗರಡಿಯಲ್ಲಿ ಪಳಗ್ ಬಂದಿರೋರೆ ಅಂತ. ಅದು ವಾಯ್ಸ್ ಓವರ್ ಕೊಡೋದ್ರಲ್ಲಾಗಿರಬಹುದು, ಸ್ಕ್ರಿಪ್ಟ್ ರೈಟಿಂಗ್ ಆಗಿರಬಹುದು, ಆಮೇಲೆ ಅದು ನರೇಷನ್ ಇರಬಹುದು, ಎಲ್ಲ ಗೊತ್ತಾಗ್ಬಿಡತ್ತೆ. ಅದರಿಂದ ಆಚೆ ಬರೋದು ಬಹಳ ಕಷ್ಟ, ತುಂಬ ಕಷ್ಟ ಇದೆ. ಬರವಣಿಗೆ ಅವರನ್ನು ದಾಟಿ ಬರಿತೀನಿ ಅನ್ನೋದಲ್ಲ, ಅವರ ಛಾಯೆ ಇಲ್ಲದೆ ಇರೋ ಹಾಗೆ ಬರೆಯೋದು ಒಂದು ದೊಡ್ಡ ಚಾಲೆಂಜು. ಸೊ ಹಾಗಾಗಿ ಆ ಚಾಲೆಂಜನ್ನು ನಾನು ಈ ಪುಸ್ತಕದಲ್ಲಿ ಮಾಡಿಲ್ಲ. ಯಾಕಂದರೆ ಇದು ಕಂಟಿನ್ಯೂಷನ್ ಆಫ್ ಅಪ್ಪ ಆದ್ದರಿಂದ ನಾನು ಆ ಪುಸ್ತಕನ ಅದೇ ಶೈಲಿ ಬರಲಿ, ನಂದು ಬಂದರೆ ಮತ್ತು ಬೇರೆ ಬೇರೆ ಅಂದರೆ ಮೂಡು ಬೇರೆ ಕಡೆ ಹೋಗ್ಬಿಡುತ್ತಲ್ಲ ಅಂತ ಹೇಳಿ ನಾನು ಹಾಗಾಗಿ ಅದನ್ನು ಹಾಗೆ ಫಾಲೋ ಮಾಡಿದೆ. ಬಟ್ ನಾನು ಬರೆಯೋ ಶೈಲಿ ಕೂಡ ಮೊದಲಿಂದ ಆಗಿರ್ಬೋದು. ಓ ಮನಸ್ಸೇ, ನಾನು ಎಡಿಟರಾಗಿ 4 ವರ್ಷ ಕೆಲಸ ಮಾಡಿದೆ. ಸೊ ಓ ಮನಸ್ಸೇನಲ್ಲಿ ನನಗೆ ಬರ್ತಾ ಇದ್ದಿದ್ದು ಕೆಲವು ಆರ್ಟಿಕಲ್ಗಳಲ್ಲಿ, ನಾನು ಬರಿತಾ ಇದ್ದಿದ್ದು ಆರ್ಟಿಕಲ್ಗಳಲ್ಲಿ ಅಪ್ಪ ಎಷ್ಟೋ ಸತಿ ಅಂದರೆ ಅವರು ಟ್ರಿಕ್ಕಿ ಆಗಿರೋರು. ಊಟ ನನ್ನ ಜೊತೆನೇ ಮಾಡೋರು, ಮಧ್ಯಾಹ್ನ ಕೊನೆಗೆ ನಾನೇ ಮಾಡಿಸ್ತಿದ್ದೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಆವಾಗ ಇದು 15 ದಿವಸಕ್ಕೆ ಒಂದು ಸತಿ, ಹಾಯ್ ಬ್ಯಾಂಗ್ಳೂರ್ ಆದರೆ ವಾರಕ್ಕೆ ಒಂದು ಸತಿ. ಸೊ ಮತ್ತು ಮಗಳೇ ಏನು ತೊಗೊಂಡಿದ್ದೆ ಈ ಸತಿ ಲೀಡು ಅಂತ ಕೇಳೋರು. ಸರಿ, ನಾನು ಪೆದ್ದದಾಗಿ ಹೇಳ್ಬಿಡ್ತಿದ್ದೆ ಇದು ತೊಗೊಂಡಿದ್ದೀನಿ ಅಂತ. ಹಾಂ, ಏನು ಹಂಗಂದ್ರೆ ಆ ಸಬ್ಜೆಕ್ಟ್ ಏನು ಅಂದರೆ ಸ್ವಲ್ಪ ವಿಭಿನ್ನವಾಗಿ ತೊಗೋತಾ ಇದ್ದೆ. ಸ್ಟಾಕಿಂಗ್ ಅಂದರೆ ಏನು ಅಂತ ಕೇಳೋರು. ಸೊ ಇಂಥವೆಲ್ಲ ಹೇಳ್ತಾ ಇರ್ತಿದ್ನಲ್ಲ, ಅಪ್ಪ ಸ್ಟಾಕಿಂಗ್ ಅಂದರೆ ಹೀಗೆ ಫಾಲೋ ಮಾಡ್ತಾರೆ, ಆ ಥರ ಈ ಥರ ಅಂತ. ಸೊ ಹೌದಾ ಅಂತ. ನಾವು ಉಪ್ಪಿನಕಾಯಿ ಅಷ್ಟು ಬರೆದ್ರೆ ಅವರು ಇಡೀ ಔತಣ ಬರೆದ್ಬಿಡೋರು. ನೆಕ್ಸ್ಟ್ ಅವ್ರದ್ದು ಬಾಟಮ್ ಐಟಮಲ್ಲಿ ಸ್ಟಾಕಿಂಗ್ ಅಂತ ಬಂದ್ಬಿಡೋದು. ಅರೇ ಈಗ ನಾನೇನು ಬರ್ದಿರೋದನ್ನೇ ಏನು ಮಾಡಲಿ ಅಂತ. ಸೊ ಅಪ್ಪ ನೀವು ಇದನ್ನು ನೆಕ್ಸ್ಟ್ ನಾನು ಜಾಣೆ ಅದೇ, ಹೆಂಗೂ ಅಪ್ಪನ ಮಗಳೇ ಅಲ್ವಾ, ಊಟ ಮಾಡ್ಬೇಕು ಮತ್ತೆ ಏನು ಲೀಡು ಅನ್ನೋರು. ಯೋಚನೆ ಮಾಡ್ತಾ ಇದ್ದೀನ, ನಾನು ಆಲ್ರೆಡಿ ಬರೆದಿಟ್ಬಿಟ್ಟಿರ್ತಿದ್ದೆ. ಯೋಚನೆ ಮಾಡ್ತಾ ಇದ್ದೀನಪ್ಪ, ನೋಡೋಣ ಏನು ಮಾಡೋದು ಅಂತ. ಇನ್ನು ಜಾಣೆ ಕಿಲಾಡಿ ಆಗ್ಬಿಟ್ಟ, ನೀನು ಹೇಳಲ್ಲ ನನಗೆ ನೀನು ಅಂತ, ನಾನೇ ಬರೆದ್ಬಿಡ್ತೀನಿ ಅಂತ. ಸೊ ಹಾಗಾಗಿ ಅವರ ಛಾಯೆ ಇಲ್ಲದೆ ಬರೆಯೋದು ಕಷ್ಟ ಇದೆ. ಯಾಕಂದರೆ
ಅದಿಲ್ಲ ಅಂದರೆ ಜನಕ್ಕೆ ಇಷ್ಟ ಆಗಲ್ಲ. ಜನಕ್ಕೆ ಒಂದು ಏನೋ ಬೋಧನೆ ಆಗಲಿಲ್ಲ. ಯಾವತ್ತೂ ಅಪ್ಪ ಬೋಧನೆ ಮಾಡ್ತಿರ್ಲಿಲ್ಲ. ಅದು ಮನಸ್ಸಿಗೆ ತಾಕೋ ಹಾಗೆ ಬರೀತಿದ್ರು. ನನ್ನ ಉದ್ದೇಶ ಒಂದೇ. ನಾನು ಇದನ್ನು ಬಹುಶಃ ಹೇಳಿಲ್ಲ. ನನ್ನ ತಲೆಯಲ್ಲಿ ನನಗೆ ಯಾವಾಗೂ ಅನಿಸೋದು, ವಿಮಾನ ತೋರಿಸ್ಬೇಡ, ಆಟೋ ತೋರಿಸು. ಆವಾಗ ಜನ ಕನೆಕ್ಟ್ ಆಗ್ತಾರೆ. ನೀನು ವಿಮಾನದಲ್ಲಿದೆಯಾ ಅಂತಂದರೆ ನಿನಗೆ ಜನ ಕನೆಕ್ಟೇ ಆಗಲ್ಲ. ಹೌದು, ನಾನೂ ಅದೇ ಅಲ್ವಾ ಅಂತ ಅನಿಸ್ಬೇಕು ಅಂದರೆ ನೀನು ಆಟೋಲೇ ಇರಬೇಕು. ಸೊ ಆಟೋನಲ್ಲಿ, ಆಟೋ ಡ್ರೈವರ್ಸನ್ನು ಹೇಳ್ತಿಲ್ಲ, ಆಟೋನಲ್ಲಿ ಒಂದು ಡ್ರೈವರ್ ಆಗಿನೂ ಆಗ್ಬೋದು, ಒಬ್ಬರು ಪ್ಯಾಸೆಂಜರ್ ಆಗಿ ಆದರೂ ಆಗ್ಬೋದು, ಕನೆಕ್ಟ್ ಆಗಬೇಕು. ನಾನು ಆಟೋಲ್ಲಿ ಹೋಗಬಲ್ಲೆ, ವಿಮಾನದಲ್ಲಿ ನಾನು ಎಲ್ಲರೂ ಹೋಗಲ್ಲ. ಸೊ ಹಾಗೆ ವಿಮಾನದ ಬಗ್ಗೆ ಬರೆದ್ರೆ ಕನೆಕ್ಟೇ ಆಗಲ್ಲ. ಸೊ ಅದು ನನ್ನ USB ಅಂದ್ಕೊಳ್ತೀನಿ ನಾನು. ಏನೇ ಇದ್ದರೂ ನನಗೆ ಈ ಭಾವನೆಗೂ ಅರ್ಥ ಆಗಬೇಕು, ಆ ಭಾವನೆಗೂ ಅರ್ಥ ಆಗಬೇಕು. ಸೊ ಹಾಗಾಗಿ ಆ ಭಾವನೆಗಳನ್ನು ಅರ್ಥ ಮಾಡಿಸೋ ಅಂಥದ್ದನ್ನು ಮಾತ್ರ ಬರೀಬೇಕೇ ಹೊರತು ಇನ್ನೊಬ್ಬರು ಛಾಯೆಯಿಂದ ತಪ್ಪಿಸ್ಕೊಳ್ಳೋದು, ಅಪ್ಪನ ಛಾಯೆಯಿಂದ, ಅವರ ಬರವಣಿಗೆ ಛಾಯೆಯಿಂದ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಬಟ್ ಇಟ್ಸ್ ಓಕೆ, ಎಲ್ಲದಕ್ಕೂ ಒಂದೊಂದೊಂದು ಹೆಜ್ಜೆ. ನೀವು ತಪ್ಪಿಸ್ಕೊಂಡಿದ್ದ ದಿನ ಅಪ್ಪ ನಿಮಗೆ ಭೇಷ್ ಅಂತಾರೆ ಅನ್ಬೋದೇನ, ಮತ್ತೆ ಮಿಣ ಅನ್ಬೋದು ಲೈಟ್. ಅದು ಬೈತಾರೋ ಹೊಗಳ್ತಾರೋ ಗೊತ್ತಿಲ್ಲ. ಇಲ್ಲ, ಮಕ್ಕಳು ತಂದೆ ಅಥವಾ ತಾಯಿಯ ಛಾಯೆಯಿಂದ ಆಚೆ ಬಂದ್ರೆ ಅದಕ್ಕಿಂತ ಹೆಮ್ಮೆ ವಿಷಯ ಪೇರೆಂಟ್ಸ್ ಇರೋದಿಲ್ಲ ಅಂತ ಅನ್ಸುತ್ತೆ. ರವಿ ಬೆಳಗೆರೆ ಆಗಿರೋದು ಎಷ್ಟು ಕಷ್ಟ. ಯಾಕೆಂದ್ರೆ ಎಲ್ಲರೂ ರವಿ ಬೆಳಗೆರೆ ಅವರನ್ನ ಪ್ರೀತಿಸಿದ್ರು ಅಂತಲ್ಲ, ಎಲ್ಲರೂ ತೆಗಳಿದ್ರು ಅಂತಲ್ಲ, ಎಲ್ಲರೂ ದ್ವೇಷಿಸಿದ್ರು ಅಂತಲ್ಲ, ಎಲ್ಲಾನು ರವಿ ಬೆಳಗೆರೆ ಅವರು ತೆಗೆದುಕೊಂಡ್ರು. ಎಷ್ಟು ಕಷ್ಟ ರವಿ ಬೆಳಗೆರೆ ಆಗಿರೋದಕ್ಕೆ. ಅಪ್ಪ ಬಹುಶಃ ಹೇಳಿದ್ರೆ ಗೊತ್ತಾಗಿರೋದು ಅವ್ರಿಗೆ, ಈ ಥರ ನಿಮ್ಮನ್ನ ಬೈತಾ ಇದ್ದಾರೆ ಅಂತ. ಯಾಕಂದರೆ ಈ ವಾಸ್ ಲಾಸ್ಟ್ ಆಲ್ಮೋಸ್ಟ್ ಒಂದು 4 years ಆ ಟೈಮಲ್ಲಿ ಫೇಸ್ಬುಕ್ಗೆಲ್ಲ ತುಂಬ ಆ್ಯಕ್ಟಿವ್ ಆಗಿದ್ರು ಅವರು. ಬಟ್ ಕಮೆಂಟ್ಸ್ಗಳೆಲ್ಲ ಓದ್ತಾ ಇರಲಿಲ್ಲ. ಅವ್ರಿಗೇನು ಅನ್ಸುತ್ತೆ ಅದನ್ನು ಹಾಕ್ಬಿಡೋರು. ಸೊ ಕಮೆಂಟಲ್ಲಿ ಏನು ಬರ್ತಿತ್ತು ಅವೆಲ್ಲ ಅವ್ರು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ನಾವು ಹೇಳಬೇಕಿತ್ತು, ಅಪ್ಪ ಇದು ಯಾರೋ ನಿಮ್ಮನ್ನ ಬೈದಿದ್ದಾರೆ ಅಂತ. ಬಾಯಿದ್ರೆ ಬಾಯ್ತು ಅನ್ಬೇಡ ಅವನೇನೋ ಅಂತ ಅನ್ನೋದೊಂದು ಬ್ರಷ್ ಮಾಡಿ ಬಿಸಾಕ್ಬಿಡೋರು. ಮುಂದಕ್ಕೆ ಹೇಳೋರು ಅದನ್ನ ಇಲ್ಲಿ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ವಿಮರ್ಶನೆಗಳನ್ನು ಅವರು ಯಾವತ್ತೂ ಸ್ವಾಗತಿಸಿದವ್ರೆ. ಅಂದರೆ ಬೈಸ್ಕೊಳ್ಳೋಕ್ಕೂ ಸಿದ್ಧ ಆಗಿದ್ದರು, ಮತ್ತು ಹೊಗಳಿಸ್ಕೊಳ್ಳೋದಕ್ಕೂ ಎಷ್ಟು ಬೈಸ್ಕೊಳ್ಳೋಕೆ ರೆಡಿ ಆಗಿದ್ರೋ ಅದಕ್ಕಿಂತ ಜಾಸ್ತಿ ಹೊಗಳಿಸ್ಕೊಳ್ಳೋಕೆ ಕಡಿಮೆ ರೆಡಿ ಆಗಿರ್ತಿದ್ರು. ಹೌದು, ಯಾಕೆ ಅಂದರೆ ಅವ್ರಿಗೆ ಗೊತ್ತಿತ್ತು, ನಾನು ಇವಾಗ ಇದನ್ನು ಹೇಳಿದ್ದೀನಿ, ಅದರಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ಬಗ್ಗೆನೇ ಏನೋ ಬರೆದಿದ್ದಾರೆ ಅವರು ಅಂತಂದರೆ ಬೈಯೋರೇ ಜಾಸ್ತಿ ಅಂತ. ಸೊ ಹಿ ವಾಸ್ ರೆಡಿ. ನಾನು ಚೆನ್ನಾಗಿ, ನೀವು ಸಖತ್ ನಿರೂಪಣೆ ಮಾಡ್ತೀರಾ ಭಾವನಾ ಅವರೇ, ನೀವು ತುಂಬ ಚೆನ್ನಾಗಿ, ನಿಮ್ಮ ಉಚ್ಚಾರಣೆ ಆಗಿರ್ಬೋದು, ನಿಮ್ಮ ಸ್ಪಷ್ಟತೆ ಏನು ಚೆನ್ನಾಗಿ, ಆಮೇಲೆ ಎಷ್ಟು ಮುದ್ದಾಗಿ ಕಾಣಿಸ್ತೀರಾ ಅಂತ ಬರೆದ್ರೆ ಅದು ಹೊಗಳೋದೆ. ಅದಕ್ಕೆ ರೆಡಿ ಏನು ಆಗಬೇಕಾಗಿಲ್ಲ. ಅದೇ ತೆಗಳಿದ್ರೆ ತಾನೇ ನೀನು ಬೈಸ್ಕೊಳಕ್ಕೆ ರೆಡಿ ಆಗಿರಬೇಕು. ಸೊ ಹಾಗಾಗಿ